ಸಾಗರಮಾಲಾ ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ಶಿರ್ಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಧೂಳಿನ ತೊಂದರೆಗೊಳಗಾದ ಜನರು ಶನಿವಾರ ನವೀನ್ ಶೆಟ್ಟಿ ನೇತೃತ್ವದಲ್ಲಿ ಜನಾಕ್ರೋಶ ನಡೆಸಿ ಕಾಮಗಾರಿ ಶೀಘ್ರ ಮುಗಿಸುವಂತೆ ಒತ್ತಡ ಹಾಕಿದ್ದಾರೆ. ರಸ್ತೆ ಕಾಮಗಾರಿಯಿಂದ ಓಡಾಡುವವರು ಧೂಳಿನಿಂದ ಬೇಸತ್ತು ಹೋಗಿದ್ದು, ಚರಂಡಿ ಮಾಡಲು ಹೊಂಡ ತೋಡಿದರೂ ವಿದ್ಯುತ್ ಕಂಬಗಳ ಸ್ಥಳಾಂತರ ಆಗದೆ ಕೆಲಸ ಸ್ಥಗಿತಗೊಂಡಿದೆ. ವಿದ್ಯುತ್ ಕಂಬಗಳು ಆಧಾರವಿಲ್ಲದೆ ಬಾಗಿಕೊಂಡು ಅವಘಡ ಉಂಟಾಗುವ ಆತಂಕವಿದೆ. ಚರಂಡಿಗೆ ಕಬ್ಬಿಣ ಹಾಕಿ 10 ದಿನಗಳು ಕಳೆದರೂ ಕಾಮಗಾರಿ ವೇಗ ಪಡೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಸದರು ಹಾಗೂ ಶಾಸಕರು ಗುತ್ತಿಗೆದಾರರಿಗೆ ಮಾರಿಕಾಂಬಾ ಜಾತ್ರೆಯೊಳಗೆ ಒಂದು ಬದಿಯ ಕಾಮಗಾರಿ ಮುಗಿಸುವ ಗಡುವು ನೀಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಗುಣಮಟ್ಟಕ್ಕೆ ಎಚ್ಚರ ವಹಿಸಿ ಅತಿ ವೇಗವಾಗಿ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ವೇಳೆ ಚಿಪಗಿಯ ರವಿ ಹೆಗಡೆ, ರಾಜು ಶೆಟ್ಟಿ, ರಾಮ ಪೂಜಾರಿ, ಶೇಖರ್ ಪೂಜಾರಿ ಸೇರಿದಂತೆ ಮಹಿಳೆಯರು, ಹಿರಿಯ ಗಣ್ಯರು ಸೇರಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.